ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ ನಮ್ಮ ಸೊಸೆಯಾಗಿ ಸಿಕ್ಕಿರೋದು ನಮ್ಮೆಲ್ಲರೂ ಪುಣ್ಯ ಅಂತಲೇ ಹೇಳಬೇಕು. ನಮ್ಮ ದುರ್ಗನ ಬಗ್ಗೆ ಏನು ಹೇಳಲಿ? ಇಂಥ ಕೆಲಸ ಅಂತಿಲ್ಲ, ಕಿಚನ್ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ನಮ್ಮ ಹಿತಪುಟ್ಟಿನ ನೋಡ್ಕೊಳ್ಳೋದಾಗಿರ್ಬೋದು, ಎಲ್ಲದರಲ್ಲೂ ಶಿ ಈಸ್ ಎಕ್ಸ್ಪರ್ಟ್. ದುರ್ಗಾ, ನಿನ್ನ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತಮ್ಮ. ಅದ್ ಸರಿ, ನೀನು ಕೂಡ ಶರತ್ ಜೊತೆ ಆಫೀಸಲ್ಲಿ ಹೋಗಿ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೀಯಾ? ಅದ್ ಹೇಗೆ? ಅಂಬಿಕನ್ ತರ ಗಂಡ ಹೆಂಡತಿ ಒಂದು ಮನೆಯ ಎರಡು ಕಣ್ಗಳಿದ್ದ ಹಾಗೆ. ನಮ್ಮ ಶರತ್ತು ಆಫೀಸು ಬಿಸ್ನೆಸ್ನೆಲ್ಲ ಹ್ಯಾಂಡಲ್ ಮಾಡಿದ್ರೆ, ನಮ್ಮ ದುರ್ಗಾ ಮನೆ ಕೆಲಸ ಜವಾಬ್ದಾರಿಯಲ್ಲಿ ಅವಳೇ ತಗೊಂಡಿದ್ದಾಳೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮ ದುರ್ಗನ್ಗೆ ಆಫೀಸ್ ಕೆಲಸಕ್ಕಿಂತ ಮನೆ ಕೆಲಸ ಮಾಡೋದೇ ತುಂಬ ಇಷ್ಟ. ಇನ್ನು ಅಂಬಿಕಾ ಅವಳೇ ಬೇರೆ ಥರ, ಅವಳನ್ನ ಕಂಪೇರ್ ಮಾಡೋ ಹಾಗೆ ಇಲ್ಲ. ಅವಳಿಗಿದ್ದ ಸಾಮರ್ಥ್ಯ ಬೇರೆ ಯಾರಿಗೂ ಬರೋದಿಲ್ಲ. ಶಿ ವಾಸ್ ವೆರಿ ವೆಲ್ ಎಜುಕೇಟೆಡ್ ಆ್ಯಂಡ್ ಬ್ರಿಲಿಯಂಟ್. ಹಾಗಂತ ನಮ್ಮ ದುರ್ಗಾ ಅಂಬಿಕಂಗಿಂತ ಯಾವುದೇ ವಿಷಯದಲ್ಲೂ ಕಡಿಮೆ ಇಲ್ಲ. ಸುಮ್ಮನೆ ಈ ಕಂಪ್ಯಾರಿಸನ್ಸ್ ಎಲ್ಲ ಬೇಡ ಅಂತ ಹೇಳಿದೆ ಅಷ್ಟೆ. ಅತ್ತೆ ಯಾಕೆ ಈ ಥರ ಮಾತಾಡ್ತಿದ್ದಾರೆ? ದುರ್ಗಾನ ಹೊಗಳೋದು ಬಿಟ್ಟು ಬೇರೆ ಥರ ಮಾತಾಡ್ತಿದಾರಲ್ಲ? ಅಥವಾ ಅವ್ರ ಮಾತು ನನಗೆ ಮಾತ್ರ ವಿಚಿತ್ರ ಅನ್ನಿಸ್ತಿದ್ಯಾ? ದುರ್ಗಾ, ಬಾಮ, ನನ್ನ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಬಾ. ಹೇಗಿದ್ದಾಳೆ ನಮ್ಮ ಸೊಸೆ? ಕ್ಯಾಂಟೀನವ್ರೇನೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಾಂ, ಬಂದೆ. ದುರ್ಗಾ, ಒಂದು ನಿಮಿಷ ಮಾತಾಡ್ತಾ ಇರು, ಬಂದೆ. ಎಕ್ಸ್ಕ್ಯೂಸ್ ಮೀ. ಚಿಕ್ಕಮ್ಮ, ಹೇಗಿದ್ದೀರಾ? ಈಗ ತುಂಬಾ ದೊಡ್ಡೋಳಾಗಿದ್ಯಾ ಅನ್ಸತ್ತೆ ಅಲ್ವಾ? ಮೊದಲೆಲ್ಲ ದಿನ ಫೋನ್ ಮಾಡ್ತಿದ್ದೆ, ಈಗ ವಾರಕ್ಕೊಂದ್ಸಲ ಫೋನ್ ಮಾಡೋಕ್ಕೂ ನಿನ್ಗೆ ಪುರ್ಸೋತಿಲ್ಲ ಅನ್ಸತ್ತೆ. ಮನೆಲ್ಲ ಮನೆಯವರು ಅಂತ ಪರಿಚಯ ಮಾಡ್ಕೊಡಕ್ಕೂ ಕಷ್ಟ ಆಗತ್ತೇನೋ. ಯಾಕೆ ಚಿಕ್ಕಮ್ಮ ಹೀಗೆ ಹೇಳ್ತಿದ್ದೀರಾ? ವಾರಕ್ಕೊಂದ್ಸಲ ನಾನು ಫೋನ್ ಮಾಡ್ತೀನಲ್ಲ, ಫೋನ್ ಮಾಡಿ ಎಲ್ಲರ ಹತ್ರ ಮಾತಾಡ್ತೀನಿ. ಹೌದೌದು, ಎಷ್ಟು ಫೋನ್ ಮಾಡಿದ್ರು ಏನು ಪ್ರಯೋಜನ ಕಷ್ಟಕ್ಕಾಗಲ್ಲ ಅಂದ್ರೆ. ಏನು ಹೇಳ್ತಿದ್ದೀರಾ? ಮನೆ ನಡೆಸೋದು ಎಷ್ಟು ಕಷ್ಟ ಅಂತ ಗೊತ್ತೇನೆ ನಿನಗೆ? ನಿನಗೆಲ್ಲಿ ಗೊತ್ತಾಗಬೇಕು? ಇಲ್ಲಿ ನಿನಗೆ ಕೈಗೊಬ್ರು ಕಾಲ್ಗೊಬ್ರು ಆಳ್ಗಳಿದಾರಲ್ವಾ? ದಿನಸಿ ತಗೊಂಬ, ತರಕಾರಿ ತಗೊಂಬ, ಅದು ತಗೊಂಬ, ಇದು ತಗೊಂಬ ಅಂತ ಹೇಳೋ ಕಷ್ಟ ಇಲ್ಲ ಅಲ್ವಾ? ಆದ್ರೆ ನಮ್ಗೆ ಹಾಗಲ್ಲ ಕಣೆ, ಪ್ರತಿಯೊಂದಕ್ಕೂ ಪೈಸೆ ಪೈಸೆ ಲೆಕ್ಕಾಚಾರ. ನೀನಾಗ ನೀನೇ ಒಂದಷ್ಟು ದುಡ್ಡು ಕಳಿಸ್ತೀನೋ ಅಂತ ಅಂದ್ಕೊಂಡಿದ್ದೆ. ಪ್ರಭಾ, ನಿನ್ನ ಹಳೆ ಚಾಳಿನ ಬಿಡೋದಿಲ್ಲ ಅಲ್ಲ? ಎಷ್ಟು ಸಲ ಹೇಳಬೇಕು ನಿಂಗೆ? ಅವಳು ಯಾಕೆ ನಮಗೆ ದುಡ್ಡು ಕೊಡಬೇಕು? ಸಾಲಗಳೆಲ್ಲ ತೀರಿದೆ ತಾನೆ? ಇದೇ ರೀತಿ ಮಾತಾಡ್ತಾ ಇದ್ರೆ ನಿನ್ನ ಇಲ್ಲಿಂದ ಎಳ್ಕೊಂಡು ಹೋಗ್ಬೇಕಾಗತ್ತೆ ಹೊರಗಡೆಗೆ. ಏ ದುರ್ಗಾ, ನಿಮ್ ಚಿಕ್ಕಪ್ಪ ಯಾವಾಗ್ಲೂ ಹೀಗೆ ಕಣೆ. ಗಂಜಿ ತಿಂದ್ರೆ ಮೃಷ್ಟಾನ್ನ ತಿಂದೆ ಅನ್ನೋ ತರ ಮಾತಾಡ್ತಾರೆ.